1940ರಿಂದ 1970 ನಡುವಿನ ಗೋವಾದ ಹಿನ್ನೆಲೆಯಲ್ಲಿ ನಡೆಯುವ ಕಥೆ ಇದಾಗಿದ್ದು, ಪೋರ್ಚುಗೀಸರ ಆಳ್ವಿಕೆ ಮುಗಿಯುತ್ತಾ ಬಂದಾಗ ಸ್ಥಳೀಯವಾಗಿ ಆದ ಒಂದು ದೊಡ್ಡ ಬದಲಾವಣೆ. ಸಾಮಾನ್ಯ ವ್ಯಕ್ತಿಯು ಸಾಮ್ರಾಟನಾಗಿ ತನ್ನ ಶಕ್ತಿ ಮತ್ತು ಯುಕ್ತಿಯಿಂದ ಬೃಹತ್ ಭೂಗತ ಲೋಕದ ಸಾಮ್ರಾಜ್ಯವನ್ನು ಕಟ್ಟಿ, ಗೋವಾದ ಸುಂದರ ಕಡಲ ತೀರದ ಹಿಂದೆ ಕರಾಳ ರಕ್ತಪಾತ, ಅಕ್ರಮ ದಂಧೆಗಳು, ವಂಚನೆಗಳು ದಿನನಿತ್ಯ ಚಟುವಟಿಕೆಗಳನ್ನಾಗಿ ಮಾಡಿಕೊಂಡು ಅಧಿಕಾರವನ್ನು ಪಡೆಯುವುದಲ್ಲ, ಕಿತ್ತುಕೊಳ್ಳುವುದು. ಅದನ್ನು ರಕ್ತ ಹರಿಸಿ ಪಡೆಯಬೇಕು. ಆದರೆ ಅದನ್ನು ಹಾಗೆ ಪಡೆದುಕೊಂಡರೆ ಅಧಿಕಾರಕ್ಕೆ ಒಂದಲ್ಲ ಒಂದು ದಿನ ಬೆಲೆ ತರಲೇಬೇಕಾಗುತ್ತದೆ ಎಂದು ನಾಯಕನಿಗೆ ಅರಿವಿರಲಿಲ್ಲ. ತನ್ನವರೇ ಆದವರ ಮೇಲೆ ಅನುಮಾನ ಶುರುವಾಗಿ, ಸ್ಮಗ್ಲಿಂಗ್ ಮಾರ್ಗಗಳು ಯುದ್ಧ ಭೂಮಿಯಾಗಿ ಬದಲಾಗಿ, ಈ ಜಗತ್ತಿನಲ್ಲಿ ಬದುಕಬೇಕೆಂದರೆ ಯಾರನ್ನೂ ನಂಬಬಾರದು ಎಂಬ ಪರಿಸ್ಥಿತಿಯು ನಾಯಕನಿಗೆ ಎದುರಾಗುತ್ತದೆ. ನಾಯಕನ ಈ ಪಯಣದಲ್ಲಿ ದೊಡ್ಡ ಶತ್ರು ಹೊರಗಿನವರಲ್ಲ, ಬದಲಾಗಿ ಅವನ ಒಳಗಿರುವ ಕರಾಳತೆ ಮತ್ತು ರಾಕ್ಷಸ ಪ್ರವೃತ್ತಿ. ಅವನಿಗೆ ತಾನು ಮಾಡಿದ ತಪ್ಪುಗಳಿಗಿಂತ ಅವನ ಒಳಗಿರುವ ವಿಷಕಾರಿ ಟಾಕ್ಸಿಕ್ ಗುಣಗಳೇ ಅವನನ್ನು ಕಾಡುತ್ತಾ ಇರುತ್ತದೆ. ಇಷ್ಟೆಲ್ಲ ನಾನು ಓನ್ ಆಗಿ ಮಾಡಿರೋ ಕತೆ ಅಲ್ಲ, ಸಿನಿಮಾ ತಂಡದವರೇ ಕೊಟ್ಟಂತ ಒಂದು ಸಿನಾಪ್ಸಿಸ್ ಇದು. ಈ ತರ ಇರುತ್ತೆ ಸ್ಟೋರಿ ಲೈನ್ ಅಥವಾ ಪ್ಲಾಟ್ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅದರಲ್ಲೂ ಅವ್ರ ಸ್ಕ್ರೀನ್ ಪ್ಲೇ ಹೇಗಿರುತ್ತೆ ಅನ್ನೋದನ್ನ ನಾವು ಕಾಯ್ಬೇಕಿದೆ. ಆಮೇಲೆ ಎಷ್ಟು 2 ಲುಕ್ ಲೀಕ್ ಆಗಿದೆ, ಅದರಲ್ಲಿ ಡ್ಯುಯಲ್ ರೋಲ್ ಇದೆಯಾ ಅಥವಾ 2 ಟೈಮ್ ಲೈನ್ ಅಲ್ಲಿ ನಡೀತಾ ಇರೋ ಯಂಗರ್ ವರ್ಷನ್ ಓಲ್ಡರ್ ವರ್ಷನ್ ಇರ್ಬೋದಾ, ಅದು ಕೂಡ ನಾವು ಕಾದ್ ನೋಡ್ಬೇಕಿದೆ. ಅದಾದ್ಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ 5 ಜನ ಫೀಮೇಲ್ ಕ್ಯಾರೆಕ್ಟರ್ ಇದೆ ಇದರಲ್ಲಿ. ಅವರ ರೋಲ್ ಏನು ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸಿದೆ. ಅದರಲ್ಲೂ ಕೂಡ ರುಕ್ಮಿಣಿ ವಸಂತ್ ಅವರ ಮೆಲಿಸಾ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಿದೆ. ತುಂಬಾ ಯೋಚನೆ ಮಾಡೋದು ಬೇಡ ಅಂತ ಅನ್ಕೋತೀನಿ. ಯಾಕಂದ್ರೆ ಹಿಮಾ ಖುರೇಶಿದೊಂದು ಪೋಸ್ಟರ್ ಬಿಟ್ಟಾಗ ಅವ್ರ ಬ್ಯಾಕ್ ಡ್ರಾಪ್ ಅಲ್ಲಿ ಸಮಾಧಿ ಎಲ್ಲ ಇತ್ತು. ಅದನ್ನ ನೋಡಿ ನಾನು ಅನ್ಕೊಂಡೆ, ಫಸ್ಟ್ ಬಿಟ್ಟಿದ್ದ ಟೀಸರ್ ಅಲ್ಲಿ ಅವ್ರ ಅಪ್ಪನೇ ಏನೋ ಸಾಯಿಸಿರ್ಬೋದು ಯಶು, ಅದಕ್ಕೆ ರಿವೆಂಜ್ ಆಗಿ ಹಿಮಾ ಖುರೇಶಿ ಬರ್ಬೋದು. ಅದನ್ನ ಏನೇನೋ ಯೋಚನೆ ಬರುತ್ತೆ, ಅದನ್ನೆಲ್ಲ ಯೋಚನೆ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಕ್ಯೂರಿಯಾಸಿಟಿ ಇರ್ಲಿ ತಲೆಯಲ್ಲಿ. ಒಂದೊಳ್ಳೆ ಪಿಕ್ಚರು, ಕನ್ನಡ ಸಿನಿಮಾ ಬರುತ್ತೆ, ಥಿಯೇಟರ್ಗೆ ಹೋಗಿ ನೋಡಿ ಗೆಲ್ಸಿ. ಧನ್ಯವಾದ.